ಮಡಿಕೇರಿಯಲ್ಲಿ ಒಂದು ಶಾಲೆ, ಆ ಶಾಲೆಗೆ 150 ವರ್ಷಗಳ ಇತಿಹಾಸ. ಈಗ ಸರ್ಕಾರಿ ಶಾಲೆಗಳಿಗೆ ಯಾರು ಮಕ್ಕಳನ್ನು ಕಳಿಸ್ತಾರೆ? ಹಾಗಂತ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಶಾಲೆಯನ್ನು ನೀವು ಕ್ಲೋಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೂ ಆಗ್ತಾ ಇದೆ. ಆದರೆ ಆ ಊರವ್ರಿಗೆಲ್ಲರೂ ಕೂಡ ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಸ್ವಲ್ಪ ಮಕ್ಕಳು, ಆದರೆ ಖಾಯಂ ಶಿಕ್ಷಕರು ಇರಲಿಲ್ಲ. ಯಾರು ಏನು ಹೇಳಿದ್ರು ಕೂಡ ಕೇಳೋರು ಯಾರೂ ಇರಲಿಲ್ಲ. ಆದರೆ ಯಾವಾಗ ಬಿಗ್ ಇಂಪ್ಯಾಕ್ಟ್ನಲ್ಲಿ ಆ ಸುದ್ದಿ ಪ್ರಸಾರ ಆಯಿತೋ, ಕೇವಲ ಸುದ್ದಿ ಪ್ರಸಾರವಾಗಿ 5 ಗಂಟೆಗಳ ಅವಧಿಯಲ್ಲಿ ಖಾಯಂ ಶಿಕ್ಷಕರು ಬಂದರು ಮತ್ತು ಖಾಯಂ ಶಿಕ್ಷಕರು ಇದೀಗ ಪಾಠ ಕೂಡ ಶುರು ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ನ ಅತಿ ದೊಡ್ಡ ಫಲಶ್ರುತಿ. ಬನ್ನಿ ಅದರ ಬಗೆಗಿನ ಸ್ಟೋರಿ ನೋಡ್ಕೊಂಬರೋಣ. ಇದು ಬಿಗ್ ಇಂಪ್ಯಾಕ್ಟ್ ಮತ್ತೊಂದು ಸಕ್ಸಸ್ ಸ್ಟೋರಿ. ಸರ್ಕಾರಿ ಶಾಲೆಗೆ ನಮ್ಮ ಸುದ್ದಿ ಪ್ರಸಾರ ಆದ ನಂತರ ಮೇಷ್ಟ್ರು ಬಂದರು. ಮೇಷ್ಟ್ರು ಬಂದಿದ್ದು ಮಾತ್ರವಲ್ಲ, ಮಕ್ಕಳಿಗೆ ಪಾಠ ಶುರು ಮಾಡಿದರು. ಬಿಗ್ ಮಾರ್ನಿಂಗ್ ಬಿಗ್ ಇಂಪ್ಯಾಕ್ಟ್ನಲ್ಲಿ ಈ ಸುದ್ದಿ ಪ್ರಸಾರವಾಗಿತ್ತು. ಮಡಿಕೇರಿಯ ಬೆಳ್ಳೂರು ಸರ್ಕಾರಿ ಶಾಲೆಗೆ ಕಾಯಂ ಶಿಕ್ಷಕರ ನೇಮಕ ಮಾಡಿ PO ಆದೇಶ ಹೊರಡಿಸಿದ್ದಾರೆ. ಆದೇಶ ಹೊರಡಿಸಿದ್ದು ಮಾತ್ರವಲ್ಲ, ಮೇಷ್ಟ್ರು ಬಂದೇ ಬಿಟ್ಟಿದ್ದಾರೆ. ಯಾರ ಮೇಷ್ಟ್ರು ತೋರಿಸ್ತೀನಿ. ಮಕ್ಕಳಿಗೆ ಪಾಠ ಶುರು ಮಾಡಿಯೇ ಬಿಟ್ಟಿದ್ದಾರೆ ನೂತನ ಶಿಕ್ಷಕ ಮಹೇಶ್. ನಾವು ಈಗ ಪ್ರತಿದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಬಿಗ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮ ಕೂಡ ಹಾಕ್ತಾ ಇರ್ತೀವಿ. ಆ ಸುದ್ದಿ ಪ್ರಸಾರ ಆಗಿ ಕೇವಲ 5 ಗಂಟೆ ಆಗಿತ್ತು. ನಾವು ಹೇಳಿದ್ವಿ, ಸರ್ 150 ವರ್ಷದ ಶಾಲೆ, ಎಷ್ಟೋ ಜನ ಇದರಲ್ಲಿ ಕಲಿತು ಹೋಗಿದ್ದಾರೆ. ಈ ಶಾಲೆಯ ನೀರು ಕುಡಿದು ಹಾರಿ ಹೋಗಿರುವಂಥ ಅದೆಷ್ಟೋ ಹಕ್ಕಿಗಳಿದೆ. ಆ ಹಕ್ಕಿಗಳು ಇವತ್ತು ಜೀವನ ಎಂಬ ಬಾನಾಡಿಗಳಲ್ಲಿ ತೇಲಾಡ್ತಾ ಇದೆ. ಆದರೆ ಆ ಶಾಲೆ ಯಾರನ್ನು ರೂಪುಗೊಳಿಸಿತ್ತು, ಆ ಶಾಲೆಗೆ ಅಧೋಗತಿ ಬಂದಿದೆ. ಒಂದು ಕಾಯಂ ಶಿಕ್ಷಕರಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ಯಾವ ರೀತಿ ಫಲಶ್ರುತಿ ಆಯಿತು ಅಂತಂದರೆ, ಸುದ್ದಿ ಪ್ರಸಾರವಾಗಿ 5 ಗಂಟೆ ಆಗಿಲ್ಲ, ಅಷ್ಟರಲ್ಲಾಗಲೇ BO ಆದೇಶ ಹೊರಡಿಸಿದ್ರು, ಕಾಯಂ ಶಿಕ್ಷಕರ ನೇಮಕ ಮಾಡಿದರು. ಇವತ್ತು ಶಾಲೆಗೆ ಶಿಕ್ಷಕರು ಬಂದರು, ಮಕ್ಕಳಿಗೆ ಪಾಠ ಮಾಡಿದರು. ಯಾವತ್ತಾದರೂ ಇಂಥ ಸ್ಟೋರಿ ನೋಡಿದ್ದೀರಾ? ನೋಡಿಲ್ಲ ತಾನೇ? ಹಾಗಿದ್ರೆ ಈಗ ನೋಡ್ಕೊಳ್ಳಿ. ಕಾಯಂ ಶಿಕ್ಷಕರು ಇಲ್ಲದೆ ಮಕ್ಕಳು ಹೈರಾಣು. ಎಸ್, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 9 ವಿದ್ಯಾರ್ಥಿಗಳು ಇದ್ದರು. ಆದರೆ ಅತಿಥಿ ಶಿಕ್ಷಕರು ಒಬ್ಬರೇ ಎಲ್ಲ ವಿಷಯದ ಪಾಠ ಮಾಡಬೇಕಾದ ದುಸ್ಥಿತಿ. ಇತ್ತ 150 ವರ್ಷಗಳ ಇತಿಹಾಸ ಇರೋ ಈ ಶಾಲೆಗೆ ಒಬ್ಬರಾದರೂ ಕಾಯಂ ಶಿಕ್ಷಕರನ್ನ ನೇಮಿಸುವಂತೆ ರಿಪಬ್ಲಿಕ್ ಕನ್ನಡದ ಬಿಗ್ ಮಾರ್ನಿಂಗ್ ಶೋ ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಅದ್ಭುತ ಶಾಲೆ. ವಿರಾಜಪೇಟೆ BO ಪ್ರಕಾಶ್ ಅವರೇ, ಇದಕ್ಕೊಂದು ಪರ್ಮನೆಂಟ್ ಟೀಚರ್ ಕೊಡೋಕ್ಕೆ ಸಾಧ್ಯ ಇದೆಯಾ? ಕಡಿಮೆ ಮಕ್ಕಳಿರೋದು. ಯಾಕೆ ಸರ್ಕಾರಿ ಶಾಲೆಯಿಂದ ದೂರ ಹೋಗ್ತಾ ಇದ್ದಾರೆ ಅಂತಂದರೆ, ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇರುವಂಥ ಫೆಸಿಲಿಟೀಸನ್ನು ಸರ್ಕಾರಿ ಶಾಲೆಗಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ಯಾವೊಬ್ಬ ರಾಜಕಾರಣಿ ಕೂಡ ಆಲೋಚನೆ ಮಾಡಿಲ್ಲ. ಎಲ್ಲಿದ್ದೀವಿ ನಾವು? ಇದೇ ಇಂಥ ಶಾಲೆಗಳಲ್ಲಿ ಓದಿ ಅಲ್ವಾ ನಮಗೆ ಎಂತೆಂಥ ಮಹಾನ್ ನಾಯಕರುಗಳು ನಮಗೆ ಸೈನ್ಯಕ್ಕೆ ಬಂದಿರುವಂಥದ್ದು, ಕರ್ನಲ್ಲು, ಕ್ಯಾಪ್ಟನ್ನು, ಎಂತೆಂಥವರು. ಈ ಶಾಲೆಯಲ್ಲಿ ಎಷ್ಟೋ ಹಳೆ ವಿದ್ಯಾರ್ಥಿಗಳಿದ್ದಿರ್ಬೋದು. ಆಮೇಲೆ ಕೊಡಗಿನವರು ಅಂತ ಹೇಳುವಾಗ ಸ್ವಲ್ಪ ಶ್ರೀಮಂತರು ಅಂತ ಲೆಕ್ಕ ಸಾಧಾರಣವಾಗಿ. ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ, ಒಂದು 100-150 ಹಳೆ ವಿದ್ಯಾರ್ಥಿಗಳು ಸೇರಿ ನಿಮ್ಮ ಕೈಯಲ್ಲಾಗುವಷ್ಟು ದುಡ್ಡನ್ನು ಮಾಡಿ ಒಂದು 25 ಲಕ್ಷ 50 ಲಕ್ಷದಷ್ಟು ಮಾಡಿದರೆ ನೀವೇ ಒಂದು ಪರ್ಮನೆಂಟ್ ಟೀಚರನ್ನು ಅಲ್ಲಿಗೆ ಹಾಕಬಹುದು. ಸರ್ಕಾರದಿಂದ ಅವಕಾಶ ಇದೆ. ಪರ್ಮನೆಂಟ್ ಟೀಚರ್ ಆ 50 ಲಕ್ಷದಲ್ಲಿ ಬರುವಂಥ ಯಾವುದೋ ಒಂದು ಇದರಲ್ಲಿ ಕೊಡಿ, ಅಥವಾ ಸರ್ಕಾರವನ್ನು ಕೊಡ್ಬೋದು. ನೀವೇ ಒಂದು ರೆಡಿ ಮಾಡಿಸಿ. ಆಮೇಲೆ ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳ ಹತ್ರ ಕೇಳ್ತಾ ಇರುವಂಥದ್ದು, ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ, ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗೆ ಫೈಟ್ ಕೊಡಬೇಕು ಅಂತಂದರೆ ಈ ರಾಜಕಾರಣಿಗಳನ್ನು ನಂಬಿಕೊಂಡು, ಈ ಸರ್ಕಾರಗಳನ್ನ ನಂಬಿಕೊಂಡು ಆಗೋದಿಲ್ಲ. ಅವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಅದರ ಬಗ್ಗೆ ಗೊತ್ತಿಲ್ಲ. ನಾವೊಂದು ದೇವಸ್ಥಾನಕ್ಕೆ ಕಲೆಕ್ಟ್ ಮಾಡ್ತೀವಿ, 1 ಕೋಟಿ 2 ಕೋಟಿ ಕಲೆಕ್ಟ್ ಮಾಡ್ತೀವಿ. ಈ ಶಾಲೆಯಲ್ಲಿ ಒಂದು 1,000 ಆದರೂ ಹಳೆ ವಿದ್ಯಾರ್ಥಿಗಳು ಸಿಗ್ಬೋದು. ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ಶಾಲೆಯ ಬಗ್ಗೆ, ಅಭ್ಯುದಯದ ಬಗ್ಗೆ ಗಮನ ಹರಿಸಿ, ಟೀಚರ್ಸ್ಗಳನ್ನು ನೀವೇ ರೆಡಿ ಮಾಡಿ, ಸರ್ಕಾರದಿಂದ ಸಂಬಳ ಕೊಡಿಸುವಂತೆ ಮಾಡಿಸ್ಬೋದು. ಆಮೇಲೆ ಹೆಂಗೆ ಖಾಸಗಿ ಶಾಲೆಗಳಿಗೆ ಅದ್ಭುತವಾದಂಥ ಶಿಕ್ಷಣ ಸಿಗುತ್ತೋ ಇಲ್ಲೂ ಅದೇ ಥರ ಮಾಡಿ. ಡಿಜಿಟಲ್ ಗ್ರಂಥಾಲಯ ಮಾಡಿ, ಆಮೇಲೆ ಒಳ್ಳೆ ಟ್ಯೂಷನ್ ಕೊಡಿಸಿ, ಬಂದೇ ಬರ್ತಾರೆ ಸರ್. ಬಿಗ್ ಇಂಪ್ಯಾಕ್ಟ್ ವರದಿ ಎಚ್ಚೆತ್ತ ಶಿಕ್ಷಣ ಇಲಾಖೆ.
ವರದಿ ಪ್ರಸಾರ ಆಗಿ 5 ಗಂಟೆಯಲ್ಲಿ ನೇಮಕ ಆದೇಶ. ಇನ್ನು ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಕೊಡಗು ಜಿಲ್ಲಾ ಪಂಚಾಯತ್ನ ಶಿಕ್ಷಣ ಇಲಾಖೆಯವರು ಎಚ್ಚೆತ್ತುಕೊಂಡರು. ಶೂನ್ಯ ಶಿಕ್ಷಕರು ಇದ್ದಾರೆ, ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಶ್ರೀ ಮಹೇಶ್ ಅನ್ನೋ ಶಿಕ್ಷಕರನ್ನು ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಬಂದ್ರು ಸರ್ಕಾರಿ ಶಾಲೆಗೆ ಮೇಷ್ಟ್ರು ಬಂದರು. ಇನ್ನು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂಗೆ ನೇಮಕ ಆದೇಶ ಹೊರಡಿಸಿದ್ರು. ಕೊನೆಗೂ ಶಾಲೆಗೆ ಮೇಷ್ಟ್ರು ಬಂದರು. ತಮ್ಮ ಶಿಕ್ಷಕರನ್ನ ಹೂವು ನೀಡಿ ಬರಮಾಡಿಕೊಂಡ್ರು ಮಕ್ಕಳಿಗೆ ಪಾಠ ಶುರು ಮಾಡಿಯೇ ಬಿಟ್ಟರು ನೂತನ ಶಿಕ್ಷಕ ಮಹೇಶ್. ಒಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಯಾವುದೇ ವರದಿ ಪ್ರಸಾರ ಆದರೂ ಅದು ಪಕ್ಕಾ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ವರದಿಗೆ ಸ್ಪಂದಿಸಿದ ಶಿಕ್ಷಣ ಇಲಾಖೆಗೆ ಬಿಗ್ ಹ್ಯಾಟ್ಸ್ ಆಫ್. ಇದು ಬಿಗ್ ಇಂಪ್ಯಾಕ್ಟ್ನ ಮತ್ತೊಂದು ಸಕ್ಸಸ್ ಸ್ಟೋರಿ. ಇದೀಗ ಮಹೇಶ್ ಅವರು ನೋಡಿ ಆಲ್ರೆಡಿ ಹೊಸ ಮೇಷ್ಟ್ರು ಬಂದಿದ್ದಾರೆ ಶಾಲೆಗೆ. ಆ ಮೇಷ್ಟ್ರು ಬಂದಾಗ ಮಕ್ಕಳೆಲ್ಲ ಅವರಿಗೆ ಹೂ ಕೊಟ್ಟು ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಇಂಥ ಮ್ಯಾಜಿಕ್ ಆಗೋದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ಮಾತ್ರ. ಖಾಯಂ ಶಿಕ್ಷಕ ಆಲ್ರೆಡಿ ತಮ್ಮ ಅಧಿಕಾರ ತಗೊಂಡಿದ್ದಾರೆ, ಹಾಜರಾತಿ ಪಟ್ಟಿ ಇದೆ. ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಪಾಠ ಶುರುವಾಗಿದೆ. ಯಾವುದೇ ರಾಜಕಾರಣಿ MP MLA ಯಾರು ಕೇರ್ ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಆ ಬಡ ಮಕ್ಕಳ ಪರವಾಗಿ, ಬಡ ಮಕ್ಕಳ ಪೋಷಕರ ಪರವಾಗಿ ನಿಂತ ಕಾರಣಕ್ಕಾಗಿ ಇವತ್ತು ಶಾಲೆಯಲ್ಲಿ ಮಹೇಶ್ ಮೇಷ್ಟ್ರೇ ನಮಸ್ಕಾರ. ಮೇಷ್ಟ್ರು ಕ್ಲಾಸ್ ಶುರು ಮಾಡಿದ್ದಾರೆ. ಶಾಲೆ ನಾನು ಮತ್ತು ಹುಂಜಿಮರ ಮಲ್ಲಜ್ಜಿಯ ಮನೆಗೆ. ಓಕೆ, ಇದೀಗ ಮಹೇಶ್ ಶಿಕ್ಷಕರು ನಮ್ಮೊಂದಿಗೆ ಫೋನಲ್ಲಿದ್ದಾರೆ. ಮಹೇಶ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಮಗೂ ಭಾಳ ಹೆಮ್ಮೆ, ನೀವು ಶಿಕ್ಷಕರಾಗಿ ಬಂದಿದ್ದೀರಿ. ಆದರೆ ಒಂದು TV ಮಾಧ್ಯಮದ ಮೂಲಕ ವರದಿಯಾಗಿ 5 ಗಂಟೆ ಒಳಗಾಗಿ ನೇಮಕ ಆಗಿದೆ ಅಂತೇಳಿ ನೀವು ಕೂಡ ಖಾಯಂ ಶಿಕ್ಷಕರಾಗಿ ನೇಮಕ ಆಗಿದ್ದೀರಿ ಅಂತ ನಮಗೂ ಸಂತೋಷ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್ ಏನಿಲ್ಲ, ನಮಗೂ ಸಂತೋಷ. ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಮಾಡ್ಲಿಕ್ಕೆ ಚಂದ. ನಮ್ಮ BO ಸಾಹೇಬ್ರು ಆದಷ್ಟು ತಕ್ಷಣ ಬೇಗನೆ ನಮ್ಮನ್ನ ನೇಮಕ ಮಾಡಿದ್ದಾರೆ. ನಮಗೆ ಓದಕ್ಕೆ ಸಂತೋಷ. ಬಡ ಮಕ್ಕಳಿಗೆ, ನಾವು ಬಡತನದಿಂದ ಬಂದಿರೋರು, ನಾವು ಬಡ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಸರ್. ಹೆಮ್ಮೆ ಆಗುತ್ತೆ. ಅಂತ ವಿದ್ಯಾರ್ಥಿಗಳನ್ನ ಮುಂದೆ ತರಬೇಕು ಸಮಾಜಕ್ಕೆ ನಾವು ಅಂತ ನಮಗೂ ಖುಷಿ ಇದೆ. ಖಂಡಿತವಾಗ್ಲೂ ಮಹೇಶ್ ಅವರೇ, ನಿಮ್ಮಿಂದ ಅನೇಕ ಮಕ್ಕಳು ದೊಡ್ಡ ಒಂದು ಅತ್ಯದ್ಭುತ ಭಾರತೀಯ ನಾಗರಿಕರಾಗಿ ಬೆಳೆಯೋದಕ್ಕೆ ನಿಮ್ಮ ನೀವು ಮೇಷ್ಟ್ರಾಗಿ ಆ ಮಕ್ಕಳನ್ನು ಯಾವ ಹಂತಕ್ಕೆ ತರ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಜೊತೆಗೆ ಈ ಸುದ್ದಿ ಮಾಡಿರೋದು ನಮ್ಮ ರಿಪೋರ್ಟರ್ ಅನು ಕಾರ್ಯಪ್ಪ, ನಮ್ಮ ಪ್ರತಿನಿಧಿ 9482982228 ಅನು ಕಾರ್ಯಪ್ಪ ನಮ್ಮ ಕೊಡಗಿನ ಪ್ರತಿನಿಧಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಮತ್ತು ಕೊಡಗಿಗೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ದರೂ ಕೂಡ ಅನು ಕಾರ್ಯಪ್ಪ ಅವರ ಗಮನಕ್ಕೆ ನೀವು ಇದನ್ನು ತರಬಹುದು. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ವೀಕ್ಷಕರೇ, ಕಳೆದ ಡಿಸೆಂಬರ್ 15ನೇ ತಾರೀಕು ನಾವೊಂದು ಸುದ್ದಿ ಮಾಡಿದ್ವಿ. ಇದು ಬಳ್ಳಾರಿಯ ಒಂದು ಸುದ್ದಿ. ಅಲ್ಲಿ ಹಾಸ್ಟೆಲ್ ಕಟ್ಟಡ ಇಲ್ಲದಿದ್ದರೆ ಮಕ್ಕಳು ಎಲ್ಲಿ ಪಾಠ ಕೇಳಬೇಕು? ಅವರನ್ನು ಪಿಕ್ಚರ್ ಟಾಕೀಸ್ ಕರ್ಕೊಂಡೋಗಿದ್ರು. ಪಿಕ್ಚರ್ ಟಾಕೀಸಲ್ಲಿ ಒಂದು ಹಳೆ ಪಿಕ್ಚರ್ ಟಾಕೀಸಲ್ಲಿ ಪಾಠ, ಪಿಕ್ಚರ್ ಟಾಕೀಸಲ್ಲಿ ಆಮೇಲೆ ಅವರಿಗೆ ಹಾಸ್ಟೆಲ್ ಪಿಕ್ಚರ್ ಟಾಕೀಸು, ಎಲ್ಲ ಪಿಕ್ಚರ್ ಟಾಕೀಸು. ಆದರೆ ಪಿಕ್ಚರ್ ಇಲ್ಲ. ಪಿಕ್ಚರ್ ಟಾಕೀಸಲ್ಲಿ ಅದು ಯಾರು? ವಿದ್ಯಾರ್ಥಿನಿಯರು, 230 ಬಾಲಕಿಯರು ಪಿಕ್ಚರ್ ಟಾಕೀಸಲ್ಲಿ ಪಾಠ ಪ್ರವಚನ. ಪಿಕ್ಚರ್ ಟಾಕೀಸ್ ಅಲ್ಲಿ ಮಲಗೋದು ಅಂದರೆ ಹಾಸ್ಟೆಲ್ ಕಮ್ ಪಿಕ್ಚರ್ ಟಾಕೀಸ್. ಯಾವಾಗ ಈ ಸುದ್ದಿ ಪ್ರಸಾರ ಮಾಡಿದ್ವೋ 3 ವರ್ಷದಿಂದ, ಓಕೆ 3 ವರ್ಷದಿಂದ 230 ವಿದ್ಯಾರ್ಥಿನಿಯರು, ಹೆಣ್ಣುಮಕ್ಕಳು, ಅವರಿಗೆ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು. ನಮ್ಮದು ಗೊತ್ತಲ್ಲ ಸರ್ಕಾರಗಳು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಸ್ಟೆಲ್ ಇಲ್ಲ, ಒಂದು ಹಳೆ ಪಿಕ್ಚರ್ ಟಾಕೀಸ್ಗೆ ಕರ್ಕೊಂಡೋಗಿದ್ದಾರೆ. ನೋಡಿ, ಇದೇ ಪಿಕ್ಚರ್ ಟಾಕೀಸ್ ನೋಡಿ. ಬಾಲ್ಕನಿಯಲ್ಲಿ ಒಂದು ಕ್ಲಾಸು,
ಬಾಲ್ಕನಿಯಲ್ಲಿ 2 ಕ್ಲಾಸು, ಆಮೇಲೆ ಗಾಂಧಿ ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ. ನೋಡಿ ಮಕ್ಕಳು ಹೆಂಗೆ ಕೂತಿದ್ದಾರೆ ನೋಡಿ, ಒಳ್ಳೆ ಬಾಲ್ಕನಿಯಲ್ಲಿ ಕೂತಂಗೆ. ಬಟ್ ಯಾವಾಗ ಸುದ್ದಿ ಪ್ರಸಾರ ಮಾಡಿದ್ವಿ, ಯಾರಿಗೆ ಸಂಬಂಧಪಟ್ಟವರಿಗೆ ಪ್ರಶ್ನೆ ಮಾಡಿದ್ವಿ, 60 ದಿನ ಮಕ್ಕಳ ಶಿಫ್ಟ್ ನೋಡ್ತೀರಾ ಸುದ್ದಿ ನೋಡ್ತೀರಾ? ಆ ಮಕ್ಕಳು ಹಾಸ್ಟೆಲ್ಗೆ ಶಿಫ್ಟ್ ಆಗಿರೋದು ನೋಡ್ತೀರಾ? ನೋಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಕ್ಲಾಸ್ ಡಿಸ್ಟರ್ಬೆನ್ಸ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ವಾಶ್ರೂಮ್ಸ್ ಅವೆಲ್ಲ ಸರಿಗಿಲ್ಲ. ಮತ್ತು ಥರ್ಡ್ ಪಾಯಿಂಟ್ ಪ್ಲೇ ಗ್ರೌಂಡ್. ಶಿಕ್ಷಕರ್ಸು ಇದು ಹೊಲ ತಗೊಂಡಾರ, ಅದಕ್ಕೆ ಇದು ಕಟ್ಸ್ಬೇಕಂತಂದ್ರೆ ದುಡ್ಡು ಬೇಕು, ದುಡ್ಡು ಸರ್ಕಾರ ಕೊಡಬೇಕು. ದಿನಾಂಕ 15/12/2023 ಟಾಕೀಸ್ ಒಳಗೆ ಬಾಲಕಿಯರಿಗೆ ಶಿಕ್ಷಣ. ಎಸ್, ಭವಿಷ್ಯದ ಮಕ್ಕಳು ಎಲ್ಲಿ ಕಲಿಯಬೇಕಿತ್ತೋ ಅಲ್ಲಿ ಕಲಿಯದೆ ಯಾವುದೋ ಹಳೆ ಟಾಕೀಸ್ ಒಳಗೆ ವಿದ್ಯಾರ್ಥಿನಿಯರು ಶಿಕ್ಷಣ ಪಡಿತಾ ಇದ್ರು. 13 ವರ್ಷದ ಹಿಂದೆ ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದ ವಸತಿ ಶಾಲೆಯಲ್ಲಿ ಮಂಜೂರಾಗುತ್ತೆ. ಆದರೆ ಅಷ್ಟು ವರ್ಷದಿಂದ ಇವರು ಕಲ್ಯಾಣ ಮಂಟಪ ಸಿಕ್ಕ ಕಡೆ ವಸತಿ ಶಾಲೆ ನಡೆಸುತ್ತಾ ಬಂದು ಕೊನೆಗೆ ಹಳೆ ಸಿನಿಮಾ ಥಿಯೇಟರ್ ಬಾಡಿಗೆ ಪಡೆದು 3 ವರ್ಷದಿಂದ ವಸತಿ ಶಾಲೆ ನಡೆಸ್ತಾ ಇದ್ರು. 230 ಬಾಲಕಿಯರ ನರಕ ಯಾತನೆ ಹೇಳತೀರದ್ದಾಗಿತ್ತು. 2017ರಲ್ಲಿ ವಸತಿ ಶಾಲೆಗೆ 6 ಎಕರೆ ಜಾಗ ಮಂಜೂರಾದರೂ ಯಾಕಿನ್ನೂ ಹೊಸ ವಸತಿ ಕಟ್ಟಡ ಕಟ್ಟಿಲ್ಲ ಅಂತ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಈ ಹಿಂದುಳಿದ ವರ್ಗ ಕೇವಲ ರಾಜಕಾರಣಿಗಳು ಜಾತಿಯನ್ನು ಯೂಸ್ ಮಾಡ್ತಾ ಹೋಗಲಿ. ನೀವೆಲ್ಲ ಸಿಕ್ಕಿರೋ ಅವಕಾಶ ಇದು, ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿದೆ, ನೀವೇನು ಮನೆಯಿಂದ ತಂದು ಹಾಕಬೇಕಾಗಿಲ್ಲ, ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಕೆಲಸ. ಆ 226 ಮಕ್ಕಳು ಬಡವರ ಮಕ್ಕಳಲ್ವೇನ್ರಿ? ಸ್ವಲ್ಪ ಜಾಗ್ರತೆ ವಹಿಸಬೇಕು, ನಾವು ಸ್ವಲ್ಪ ಹಠ ಹಿಡಿಬೇಕು ಅಲ್ವಾ? ಒಂದು ಹೋರಾಟ ಮಾಡಿದ್ರೆ ತಗೋಬೇಕಲ್ವಾ? ಸರ್ ಇಲ್ಲ ಸರ್, ಎಷ್ಟು ಬೇಗ ಆಗುತ್ತೋ ಅಲ್ಲಿ ನಮಗೆ ಉತ್ತಮ. ನನಗೇನೋ ಡೌಟ್ ಅಪ್ಪ ಜಲಳಪ್ಪ ಅವ್ರೆ, ನನಗೇನು ಅನಿಸ್ತಾ ಇಲ್ಲ. ನಿಮಗೆ ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ, ಈ ನನ್ನ ಮಗ ಒಮ್ಮೆ ಫೋನ್ ನಿಲ್ಲಿಸಿದ್ರೆ ಸಾಕು, ಆಮೇಲೆ ಏನಾದರೂ ಮ್ಯಾನೇಜ್ ಮಾಡೋ ಆ ಥರ ಇದೆ ನಿಮ್ಮದು. ಇಲ್ಲ ಸರ್, ಇದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಿದ್ವಿ ಸರ್. ತಾವು ಹೇಳಿದ್ರಲ್ಲ ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಇನ್ನು ಪ್ರಯತ್ನ ಏನು ಮಾಡೋದು? 13 ವರ್ಷದಿಂದ ಪಾಪ ಮಕ್ಕಳು ಹಿಂಗೆ ಇದ್ದಾರೆ ಅಂತಂದರೆ ಅವ್ರನ್ನ ಯಾರು ಕೇಳೋರು ಬೇಡವಾ? ಎಚ್ಚೆತ್ತ ಹಿಂದುಳಿದ ವರ್ಗದ ಇಲಾಖೆ. ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಹಿಂದುಳಿದ ವರ್ಗದ ಜಿಲ್ಲಾಧಿಕಾರಿ ಜಲಲಪ್ಪ ಎಚ್ಚೆತ್ತುಕೊಂಡ್ರು. ತಕ್ಷಣವೇ ಸ್ಥಳೀಯ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಇನ್ನು ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಶಶಿದತ್ ಗೋಸಂಬೆ ಖುದ್ದಾಗಿ ವಸತಿ ಶಾಲೆಗೆ ಹೋಗಿ ಸಂಬಂಧಪಟ್ಟವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಇಷ್ಟೆಲ್ಲ ಆದ ಬಳಿಕ ಹೊಸ ಕಟ್ಟಡ ಹುಡುಕಾಟ ತೀವ್ರವಾಯಿತು. ಹೊಸ ಕಟ್ಟಡಕ್ಕೆ ಸ್ಟೂಡೆಂಟ್ಸ್ ಶಿಫ್ಟ್. ಈಗ ಅಂತಿಮವಾಗಿ ಕುರುಗೋಡು ಸಮೀಪದ ಕೋಳೂರು ಗ್ರಾಮದಲ್ಲಿ ಹೊಸ ಕಟ್ಟಡ ಸಿಕ್ಕಿದ್ದು ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮಕ್ಕಳಿಗೆ ಸುಸಜ್ಜಿತ ಕ್ಲಾಸ್ ರೂಮ್, ಡೆಸ್ಕ್, ಫ್ಯಾನ್, ಲೈಟ್ಸ್ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್. ಹೊಸ ಕಟ್ಟಡದಲ್ಲಿ ಮಕ್ಕಳಿಗೆ ಸುಸಜ್ಜಿತ ಕ್ಲಾಸ್ ರೂಮ್ಗಳಿವೆ. ಡೆಸ್ಕ್, ಫ್ಯಾನ್, ಲೈಟ್ನ ವ್ಯವಸ್ಥೆ ಕೂಡ ಇದೆ. ಮಲಗಲು, ಊಟ ಮಾಡಲು ಪ್ರತ್ಯೇಕ ಹಾಲ್ಗಳಿವೆ. 30 ಕಂಪ್ಯೂಟರ್ಗಳಲ್ಲಿ ಕಲಿಕೆ. ಮುಖ್ಯವಾಗಿ 4 ಎಕರೆ ಆಟದ ಮೈದಾನವಿದೆ. ಹೊಸ ಕಟ್ಟಡಕ್ಕೆ 2 ಲಕ್ಷ ಬಾಡಿಗೆ ನಿಗದಿ ಮಾಡಲಾಗಿದೆ. ವಿದ್ಯಾರ್ಥಿಗಳು ಶಿಫ್ಟ್ ಆಗೋ ದಿನ ಗಣೇಶ ಹಾಗೂ ರಾಮನ ಫೋಟೋಗೆ ಪೂಜೆ ಮಾಡಿ ಶಾಲೆ ಆರಂಭಿಸಲಾಗಿದೆ. ರಿಪಬ್ಲಿಕ್ ಟಿವಿ ತಂದು ಮಾಡಿ ಹೋದಾಗಲಿಂದ ಮಕ್ಕಳಿಗೆ ಒಂದು ಶಾಲಾ ವಾತಾವರಣವನ್ನು ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಚಾನಲ್ ಬಂದು ನಮಗೆ ವರದಿ ಮಾಡಿದ ಮೇಲೆ ಇದರ ಒಂದು ಪರಿಣಾಮವಾಗಿ ಏನಾಗಿದೆ ಅಂತಂದರೆ ಬಹಳ ಧನಾತ್ಮಕವಾಗಿದೆ ಪರಿಣಾಮ. ಯಾವ ರೀತಿ ನೋಡಿ, ಮಕ್ಕಳಿಗೆ ಆಟ ಆಡೋದಕ್ಕೆ ಭಾಳಷ್ಟು ಸ್ವಚ್ಛಂದವಾಗಿರ್ತಕ್ಕಂಥ ಗ್ರೌಂಡ್ ಸಿಕ್ಕಿದೆ. ಆಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ತರಗತಿಗಳ ಒಂದು ವ್ಯವಸ್ಥೆ ಇದೆ. ಹಾಗೆ ಮಕ್ಕಳು ಇರೋದಕ್ಕೆ ವಸತಿ ಒಂದು ಕಟ್ಟಡ, ಮಕ್ಕಳಿರ್ತಕ್ಕಂಥ ವಸತಿ ಸ್ಥಳ ಚೆನ್ನಾಗಿದೆ. ಆಲ್ಮೋಸ್ಟ್ ಹೇಳೋದಾದರೆ ಎಲ್ಲ ರಂಗದಿಂದನೂ
ಅಲ್ಲಿಕ್ಕಿಂತ ಇಲ್ಲಿ ಭಾಳಷ್ಟು ಬೆಟರ್ ಸರ್ ಸಿಕ್ಕಿರೋದು. ನಿಮ್ಮ ವರದಿ ಪ್ರಭಾವದಿಂದ ಈಗ ನಮಗೊಂದು ಈ ಥರದ ಸುಸಜ್ಜಿತವಾದಂಥ ಕಟ್ಟಡ ಸಿಕ್ಕಿದೆ. ಆ್ಯಕ್ಚುಲಿ ನಾವು ತುಂಬ ಥ್ಯಾಂಕ್ಸ್ನ ಹೇಳಬೇಕು ರಿಪಬ್ಲಿಕ್ ಟಿ ವಿ ಮತ್ತು ರಿಪಬ್ಲಿಕ್ ಟಿ ವಿನಲ್ಲಿ ಬಿತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂತು. ಸೊ ಅದರ ಒಂದು ಪರಿಣಾಮವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕ್ಲಾಸ್ ರೂಮು, ಸುವ್ಯವಸ್ಥಿತವಾದಂಥ ಕಟ್ಟಡ, ಆಟದ ಮೈದಾನ, ಕಂಪ್ಯೂಟರ್ ಲ್ಯಾಬರೇಟರಿ. ವಿದ್ಯಾರ್ಥಿಗಳಿಗಂತೂ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿದ್ದು ಸಂತಸ ತಂದಿದೆ. ಇದು ಸಾಧ್ಯವಾಗಿದ್ದು ರಿಪಬ್ಲಿಕ್ ಕನ್ನಡದಿಂದ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ರಿಪಬ್ಲಿಕ್ ಟಿ ವಿಯವರು ಅಲ್ಲಿಗೆ ಬಂದಿದ್ರಿ. ಆವಾಗ ನಾವು ಹೇಳ್ದಂಥ ಎಲ್ಲ ತೊಂದರೆಗಳನ್ನು ಟಿ ವಿಯಲ್ಲಿ ನೀವು ರಿಪಬ್ಲಿಕ್ ಟಿ ವಿಯವರು ಹಾಕಿದ್ರಿ. ಸೊ ಅದಕ್ಕೆ ನಿಮಗೆ ರಿಪಬ್ಲಿಕ್ ಟಿ ವಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ರಿಪಬ್ಲಿಕ್ ಟಿವಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಯಾಕಂದರೆ ವರದಿ ಹಾಕಿದ್ದಕ್ಕೆ ನಾವು ಮತ್ತೆ ಇಲ್ಲಿ ಬಂದಿದ್ದೀವಿ. ಬಾಡಿಗೆ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದು ಓಕೆ, ಆದರೆ ಸರ್ಕಾರದಿಂದ ಪರ್ಮನೆಂಟ್ ಕಟ್ಟಡ ನಿರ್ಮಿಸಲು 4 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ. ಹಣ ಬಿಡುಗಡೆಯಾಗಿ ಹೊಸ ವಸತಿ ಕಟ್ಟಡ ನಿರ್ಮಾಣ ಆಗೋ ತನಕ ಬಿಗ್ ಇಂಪ್ಯಾಕ್ಟ್ ಬೆನ್ನಟ್ಟುತ್ತಲೇ ಇರುತ್ತೆ. ಇದು ಇಂಪ್ಯಾಕ್ಟ್ ಅಂದರೆ ಹೆಂಗಿದೆ? ಕೇವಲ 2 ತಿಂಗಳಲ್ಲಿ ಆ ಮಕ್ಕಳು ಪಾಪ ಏನ್ರಿ ಆ ಪಿಕ್ಚರ್ ಟಾಕೀಸಲ್ಲಿ ಅದು ಆ ಹೆಣ್ಮಕ್ಳು ಪಾಪ. ಹಾಂ ನೋಡಿ, ನಾವು ಸುದ್ದಿ ಪ್ರಸಾರ ಮಾಡಿದ್ದು ಕಳೆದ ಡಿಸೆಂಬರ್ 15ನೇ ತಾರೀಕು. ಆಮೇಲೆ ನಾನು ಒಂದು ಮಾತು ಹೇಳಿದ್ದೆ, ಸುದ್ದಿ ಪ್ರಸಾರ ಮಾಡಿ ಒಂದು ಸಲ ಹೋಯ್ತು, 2 ಸಲ ಹೋಯ್ತು, ಮರ್ತೋಗ್ಬಿಡ್ತಾರೆ. ನೋವೇ ಚಾನ್ಸೇ ಇಲ್ಲ. ಯಾವ ರೀತಿ ಅಂತಂದರೆ ಈ ಏನು ಸತ್ಯಹರಿಶ್ಚಂದ್ರನಿಂದ ನಕ್ಷತ್ರಿಕ ಬಿದ್ದಿದ್ನಲ್ಲ, ಆ ಥರ ಬಿದ್ದುಬಿಡ್ತೀವಿ. ಈಗ ನೀವು ಅದನ್ನು ಮಾಡಿಕೊಟ್ಟಿದ್ದೀರಿ, ಹಾಗಾಗಿ ಥ್ಯಾಂಕ್ ಯು. ನೋಡಿ, ನಂಬರ್ 1 ದೃಶ್ಯ ನಂಬರ್ 1, ಹೊಸ ವಸತಿ ಕಟ್ಟಡ ಹುಡುಕಿದಂಥ ಅಧಿಕಾರಿಗಳು ನಮ್ಮ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ. ದೃಶ್ಯ ನಂಬರ್ 2, ಟಾಕೀಸ್ನಿಂದ ಕ್ಯಾಂಟರ್ನಲ್ಲಿ ಬಂದ ಸ್ಟೂಡೆಂಟ್ಸ್. ನೋಡಿ, ನಿಜವಾಗಿ ಹಿಂಗೆ ಕರ್ಕೊಂಡು ಹೋಗಬಾರ್ದು, ಆದರೆ ಸಮ್ಟೈಮ್ಸ್ ಏನು ಗೊತ್ತಾ, ಮಕ್ಕಳು ಇದನ್ನು ಎಂಜಾಯ್ ಮಾಡ್ತಾರೆ. ನಿಜವಾಗಿ ಹಿಂಗೆ ಕರ್ಕೊಂಡು ಹೋಗೋಂಗಿಲ್ಲ, ನಿಮಗೆ ಬೇರೆ ವ್ಯವಸ್ಥೆ ಸಿಕ್ಕಿಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ರಿ, ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ಟಾಕೀಸ್ನಿಂದ ಕ್ಯಾಂಟರ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬಂದರು. ನೋಡಿ, ಫುಲ್ಲು ಖುಷಿ. ಎಲ್ಲ ಹೆಣ್ಮಕ್ಳು ರೀ ಪಾಪ, ಗ್ರಾಮೀಣ ಭಾಗದ ಹೆಣ್ಮಕ್ಳು. ನೆಕ್ಸ್ಟು ನೋಡಿ, ವಸ್ತುಗಳನ್ನು ಹೊತ್ತು ಹಾಸ್ಟೆಲ್ಗೆ, ಇದೆಲ್ಲ ಅವರವ್ರ ಕೆಲಸ ಮಾಡಿರೋದು. ಎಲ್ಲ ಫುಲ್ ಖುಷಿಯಲ್ಲಿ ತಗೊಂಬಂದಿದ್ದಾರೆ, ಅವರ ಟ್ರಂಕು ಮತ್ತೊಂದು ಮಗದೊಂದು ಎಲ್ಲ. ಓಕೆ, ವಸ್ತುಗಳೆಲ್ಲ ಶಿಫ್ಟ್ ಆಗಿದೆ ಹಾಸ್ಟೆಲ್ಗೆ, ಹೊಸ ಹಾಸ್ಟೆಲ್ಗೆ. ನೆಕ್ಸ್ಟ್ ಬ್ಯಾಗು ಟ್ರಂಕು ಜೋಡಿಸ್ಕೊಂಡು ಫುಲ್ಲು ಖುಷಿ ವಿದ್ಯಾರ್ಥಿನಿಯರು. ಅದು ಹೇಳ್ಕೊಡ್ಬೇಕಾ ವಿದ್ಯಾರ್ಥಿನಿಯರಿಗೆ? ನೋಡಿ, ಆ ಟ್ರಂಕ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಇವರು. ಆ ಭಾಗದಲ್ಲಿ ಈಗಲೂ ಟ್ರಂಕ್ ಬಳಸ್ತಾರೆ. ನೆಕ್ಸ್ಟು ಹೊಸ ವಸತಿ ನಿಲಯದಲ್ಲಿ ಪೂಜೆ, ಅದು ರಾಮನ್ ಫೋಟೋ ಇಟ್ಟು ಪೂಜೆ. ರಾಮ ಫುಲ್ ಟ್ರೆಂಡಿಂಗ್ ಈಗ. ವಸತಿ ನಿಲಯದಲ್ಲಿ ಪೂಜೆ ಮಾಡಿದ್ದಾರೆ, ರಾಮನನ್ನು ನೆನೆಸ್ಕೊಂಡಿದ್ದಾರೆ. ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟು ಮೊದಲು ಫ್ಯಾನ್ ಇರಲಿಲ್ಲ, ಫುಲ್ ಸೊಳ್ಳೆ, ಈಗ ಫುಲ್ ಫ್ಯಾನು. ಹೊಸ ಟೇಬಲು, ಹೊಸ ಫ್ಯಾನು, ಹೊಸ ಲೈಟ್ಸು ನೋಡಿ ಬಂದಿದೆ. ಪಿಕ್ಚರ್ ಟಾಕೀಸಲ್ಲಿ ಹೆಂಗಿರ್ಬೋದು ನಿಮ್ಗೆ ಗೊತ್ತಲ್ಲ. ಪಿಕ್ಚರ್ ಟಾಕೀಸಲ್ಲಿ ನೋಡಿ, ಹೊಸ ಟೇಬಲ್, ಹೊಸ ಫ್ಯಾನ್, ಹೊಸ ಲೈಟ್ಸ್. ನೆಕ್ಸ್ಟು ಟೀಚರ್ಸ್ಗಳಿಂದ ವಿದ್ಯಾರ್ಥಿನಿಯರಿಗೆ ಹೊಸ ಕ್ಲಾಸಲ್ಲಿ ಪಾಠ. ಇವರೆಲ್ಲ ಬಾಲ್ಕನಿಯಲ್ಲಿ ಕೂತು, ಗಾಂಧಿ ಕ್ಲಾಸಲ್ಲಿ ಕೂತು ಪಿಕ್ಚರ್ ನೋಡೋ ಹಂಗೆ ಪಾಠ ಕೇಳ್ತಾಯಿದ್ರು. ಈಗ ಫಸ್ಟ್ ಕ್ಲಾಸ್. ನೋಡಿ, ಎಲ್ಲ ಗ್ರಾಮೀಣ ಭಾಗದ ಹೆಣ್ಮಕ್ಳು. ಇದರಲ್ಲಿ ಎಷ್ಟು IAS ಆಗ್ತಾರೋ, ಎಷ್ಟು IPS ಆಗ್ತಾರೋ, ಎಷ್ಟು ಪಾಲಿಟಿಷಿಯನ್ಸ್ ಆಗ್ತಾರೋ, ಎಷ್ಟು ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗ್ತಾರೋ, ಇವರ ಮಕ್ಕಳು ಎಷ್ಟು ದೊಡ್ಡ ನಾಗರಿಕರಾಗ್ತಾರೋ. ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಟೀಚರ್ಸ್ಗಳಿಂದ ವಿದ್ಯಾರ್ಥಿನಿಗೆ ಪಾಠ. ನೆಕ್ಸ್ಟ್ ಕಂಪ್ಯೂಟರ್ ಕ್ಲಾಸ್ ಕೂಡ ಆರಂಭ ಆಗಿದೆ. ಥಿಯೇಟ್ರಲ್ಲಿ ಚಾನ್ಸೇ ಇರಲಿಲ್ಲ. ಥಿಯೇಟ್ರಲ್ಲಿ ಸೊಳ್ಳೆ ಬಿಟ್ಟರೆ ಬೇರೆ ಏನಿರಲಿಲ್ಲ. ನೋಡಿ, ನಮ್ಮ ಮಕ್ಕಳೆಲ್ಲ ಕಂಪ್ಯೂಟರ್ ಕ್ಲಾಸ್ ಆರಂಭ ಆಗಿದೆ. ನೆಕ್ಸ್ಟ್ ನೋಡಿ, ಈಗ ನಾನು ನಿಮ್ಗೆ ತೋರಿಸ್ತೀನಿ ಆಗ ಹೇಗಿತ್ತು, ಈಗ ಹೇಗಿತ್ತು. ಮೊದಲು ಟಾಕೀಸ್ ಒಳಗೆ, ಈಗ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿದ್ದಾರೆ. ಮೂರು ವರ್ಷದಿಂದ ಆಗದೇ ಇದ್ದದ್ದು ಕೇವಲ 60 ದಿವಸಗಳಲ್ಲಿ ಆಗೋಯ್ತು. ನೋಡಿ ಹೆಂಗಿದ್ರು, ಒಳ್ಳೆ ಈ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ಹಾಕಿರ್ತಾರಲ್ಲ,
ಆ ಥರ ಪಾಠ ಗಾಂಧಿ ಕ್ಲಾಸಲ್ಲಿ ಬಾಲ್ಕನಿಯಲ್ಲಿ. ಈಗ ಸುಸಜ್ಜಿತವಾದಂಥ ಕೊಠಡಿ. ನೆಕ್ಸ್ಟ್ ನೋಡಿ ಯಾವ ಥರ ಮಲಗ್ತಾ ಇದ್ರು ಮಕ್ಕಳು. ಈಗ ಫಸ್ಟ್ ಕ್ಲಾಸ್ ಆಗಿರೋ ರೂಮ್ ಸಿಕ್ಕಿದೆ. ಆಮೇಲೆ ಅಲ್ಲಿ ಯಾರಾದರೂ ಕಾಟ್ ಗೀಟು ಕೊಡೋರಿದ್ರೆ ಕೊಡಿ, ತೊಂದರೆ ಇಲ್ಲ ಮಕ್ಕಳಿಗೆ. ನೆಕ್ಸ್ಟ್ ಓಕೆ, ರೇಣುಕಾರಾಧ್ಯ ನಮ್ಮ ಬಳ್ಳಾರಿ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಬಹುಶಃ ನಿಮ್ಮ ಇಡೀ ವರದಿಗಳ ಪೈಕಿ ಅತ್ಯುತ್ತಮ ವರದಿ ಇದಾಗಿರುತ್ತೆ. ಯಾಕಂದರೆ ಸಮಾಜಕ್ಕಾಗಿ ಈ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಪತ್ರಿಕೆ ನಡೆಸ್ತಾ ಇದ್ರು. ಆ ಪತ್ರಿಕೆ ಮೂಲಕ ಸ್ವಾತಂತ್ರ್ಯದ ಕಿಚ್ಚು ಹಚ್ತಾಯಿದ್ರು. ಹಾಗಾಗಿ ನಮಗೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚುವ ಅವಕಾಶ ಈಗ ಇಲ್ಲ. ಆದರೆ ಯಾವ ಸಮಾಜವನ್ನು ನಮಗೆ ನಮ್ಮೆಲ್ಲ ನಾಯಕರು ಕೊಟ್ಟರೋ ಆ ಸಮಾಜದ ಕುಂದುಕೊರತೆಗಳನ್ನು ಕೇವಲ ಸುದ್ದಿ ಮಾಡೋದು ಮಾತ್ರವಲ್ಲ, ಆ ಕುಂದುಕೊರತೆಗಳನ್ನು ನಿವಾರಿಸಿ ಅದಕ್ಕೊಂದು ಪರಿಹಾರ ಹುಡುಕುವಂಥ ಒಂದು ವೇದಿಕೆಯಾಗಿ ರಿಪಬ್ಲಿಕ್ ಕನ್ನಡದ ಈ ಬಿಗ್ ಇಂಪ್ಯಾಕ್ಟ್ ನಮಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನೀವು ಮತ್ತು ನಿಮ್ಮ ಕ್ಯಾಮರಾಮ್ಯಾನ್ ಅದರ ಭಾಗಿದಾರಿಗಳು. ನಿಮ್ಮಿಂದಾಗಿ ಮತ್ತು ನಿಮ್ಮ ಕ್ಯಾಮರಾಮ್ಯಾನ್ನಿಂದಾಗಿ ರಿಪಬ್ಲಿಕ್ ಕನ್ನಡ ಒಂದು ವೇದಿಕೆ ಕೊಟ್ಟ ಕಾರಣಕ್ಕಾಗಿ ಇವತ್ತು 233 ಮಕ್ಕಳಿಗೆ ಮತ್ತು 233 ಮಕ್ಕಳ ಪೋಷಕರಿಗೆ ಒಂದು ಸಮಾಧಾನದ ನಿಟ್ಟುಸಿರು. ನಿಮಗೆ ಏನು ಅನಿಸುತ್ತೆ ಈ ಸ್ಟೋರಿ ಇಂಪ್ಯಾಕ್ಟ್ ಆಗಿದ್ದಕ್ಕೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಯಾವುದೇ ಒಬ್ಬ ವರದಿಗಾರನಿಗೆ ಅಥವಾ ಸುದ್ದಿ ಮಾಧ್ಯಮದವರಿಗೆ ಜನರ ಸಮಸ್ಯೆಯನ್ನು ತೋರಿಸಿದಾಗ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಾಗ ಆಗುವಷ್ಟು ಖುಷಿ ಯಾವಾಗೂ ಆಗಲ್ಲ. ನನ್ನ 10 ವರ್ಷದ ಅನುಭವದಲ್ಲಿ ಹಲವಾರು ಸ್ಟೋರಿಗಳನ್ನು ಮಾಡಿದ್ದೇನೆ. ಅದರಲ್ಲಿ ಕೆಲವು ಸ್ಟೋರಿಗಳು ನನ್ನ ಜೀವಮಾನದುದ್ದಕ್ಕೂ ಕೂಡ ನೆನಪಿಟ್ಕೊಳ್ತಕ್ಕಂಥ ಸ್ಟೋರಿಗಳು. ಆ ಸಾಲಿನಲ್ಲಿ ಈ ವರದಿಯು ಕೂಡ ಸೇರುತ್ತೆ. ಯಾಕಂದರೆ ಒಬ್ಬ ವೈಯಕ್ತಿಕವಾದ ಸಮಸ್ಯೆ ಅಲ್ಲ, ಇದು ಒಂದು ಸಮೂಹದ ಸಮಸ್ಯೆ. ಅಂದರೆ ಸುಮಾರು 233 ಮಕ್ಕಳ ಒಂದು ನರಕ ಸಾದೃಶ ವಾತಾವರಣದಲ್ಲಿ ಏನಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಈಗ ಒಂದು ನೆಮ್ಮದಿಯ ವಾತಾವರಣಕ್ಕೆ ಕರೆದುಕೊಂಡು ಬಂದಂತಹ ಒಂದು ಅದ್ಭುತವಾದ ವರದಿ. ಅದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಮೂಲಕ ಆಗಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಖುಷಿ ಅನಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮದಲ್ಲಿ ನಾನೀಗ 3 ವರದಿಗಳೆಲ್ಲ ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇದು ನಿಜಕ್ಕೂ ಅತ್ಯುತ್ತಮವಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಏನು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆಯ ಪರಿಸ್ಥಿತಿಯ ಬಗ್ಗೆ ನಮಗೆ ಮೊದಲನೇದಾಗಿ ಗೊತ್ತಾದಾಗ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು ಅಂತ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದಾಗ ನಿಜಕ್ಕೂ ಬೇಸರವಾಗುತ್ತೆ ವರದಿಯನ್ನು ಮಾಡೋದಕ್ಕೂ ಕೂಡ. ಯಾಕಂದರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದ್ದರೂ ಕೂಡ ಅಲ್ಲಿಯ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ನರಕದಲ್ಲಿ ಅವರು ಇದ್ದಾರಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದರೆ ಒಂದು ಹಳೆಯ ಕಟ್ಟಡ, ಅಂದರೆ ಹಳೆಯ ಸಿನಿಮಾ ಥಿಯೇಟರ್ನಲ್ಲಿ ಆ ಒಂದು ವಸತಿ ಶಾಲೆಯನ್ನು ನಡೆಸ್ತಾ ಇದ್ದರು. ಯಾಕಂದರೆ ಕಳೆದ 3 ವರ್ಷಗಳಿಂದ ಅವರಿಗೆ ಕುರುಗೋಡು ಪಟ್ಟಣದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಿಕ್ಕಿರಲಿಲ್ಲ. ಜೊತೆಗೆ ಅದೇ ಹಳೆ ಚಿತ್ರಮಂದಿರಕ್ಕೆ 1,20,000 ರೂಪಾಯಿ ಬಾಡಿಗೆಯನ್ನು ಕೊಟ್ಟರು ಕೂಡ ಅಲ್ಲಿ ಮೂಲಭೂತ ಸೌಕರ್ಯವನ್ನು ಕೂಡ ಕಲ್ಪಿಸಿರಲಿಲ್ಲ. ಜೊತೆಗೆ ಎಲ್ಲ ಮಕ್ಕಳು ಕೂಡ ಅಂದರೆ 2 ತರಗತಿಗಳನ್ನು ಒಟ್ಟಿಗೆ ಕೂರಿಸಿಬಿಟ್ಟು ಪಾಠ ಮಾಡ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣವಾಗಿತ್ತು. ಜೊತೆಗೆ ಗಾಳಿ ಬೆಳಕಿನ ಸಮಸ್ಯೆ ಇತ್ತು, ಸೊಳ್ಳೆಗಳ ಸಮಸ್ಯೆ ಇತ್ತು, ಮಕ್ಕಳು ಮಲಗೋದಕ್ಕೂ ಕೂಡ ಅಲ್ಲಿ ಸಮಸ್ಯೆ ಇರತಕ್ಕಂಥ ಪರಿಸ್ಥಿತಿ ಕಂಡಾಗ ಬೇಸರವಾಯಿತು. ಆ ಒಂದು ವರದಿಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ಬಂದು ಮರುದಿನ ರಿಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮದಲ್ಲಿ ಬಿತ್ತರ ಮಾಡ್ತೀವಿ. ನೀವು ಕೂಡ ಅಧಿಕಾರಿಗಳಿಗೆ ಕರೆಕ್ಟಾಗಿ ಮತ್ತು ಚಾಟಿಯನ್ನು ಬೀಸ್ತೀರಾ. ಸಂಪೂರ್ಣವಾಗಿ ನಮ್ಮ ವರದಿ ಯಾವಾಗ ಪ್ರಸಾರವಾಗುತ್ತೋ ಆಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ. ಯಾಕಂದರೆ ಇಷ್ಟು ದಿನ ಅಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರೂ ಕೂಡ ಪ್ರಶ್ನೆಯನ್ನು ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನು ಮಾಡಿದಂಥ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು 15 ದಿನ ಸಮಯಾವಕಾಶವನ್ನು ನಿಮ್ಮ ಬಳಿ ಕೇಳ್ತಾರೆ. ನೀವು ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅಂತ ಕೇಳಿದಾಗ ಅವರು 15ರಿಂದ 1 ತಿಂಗಳ ಒಳಗೆ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಸಮಸ್ಯೆ ಬಗೆಹರಿದಿರ್ತಕ್ಕಂಥದ್ದು. ಯಾಕಂದರೆ ನಾವು ವರದಿ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಈ ಸುದ್ದಿ ಮಾಡಿದ್ದು ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮರಾಮ್ಯಾನ್ ಇಬ್ಬರ ಫೋಟೋ ಹಾಕ್ತೀನಿ, ಕ್ಯಾಮರಾಮ್ಯಾನ್ ನಂಬರ್ ಕೊಡ್ತೀನಿ. ಬಳ್ಳಾರಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅವರಿಗೆ ಕಾಲ್ ಮಾಡಿ. ನೋಡಿ, ಇದು ಸಿದ್ದರಾಮ, ಬಳ್ಳಾರಿ ಕ್ಯಾಮರಾಮ್ಯಾನ್ ಸಿದ್ದರಾಮ ಈ ಸ್ಟೋರಿ ತಂದಿರೋದು. ಆಮೇಲೆ ರೇಣುಕಾರಾಧ್ಯ ಈಗ ಮಾತಾಡಿದ್ರಲ್ವಾ, ಒಂದು ಕಡೆ ಸಿದ್ದರಾಮ ಬಳ್ಳಾರಿ ಕ್ಯಾಮರಾಮ್ಯಾನ್, ಇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನಂಬರ್ ಕೊಡೋದು ನಾನು ರೇಣುಕಾರಾಧ್ಯ ಮಾತ್ರ. 9742625522
ಇದೀಗ ನಮ್ಮ ಕ್ಯಾಮ್ರಾಮ್ಯಾನ್ ಫೋಟೋ ಹಾಕ್ತೀನಿ. ಇದು ರೇಣುಕಾರಾಧ್ಯ ಬಳ್ಳಾರಿ ಪ್ರತಿನಿಧಿ, ಮತ್ತೊಂದು ಕಡೆ ಸಿದ್ದರಾಮ ನಮ್ಮ ಕ್ಯಾಮ್ರಾಮ್ಯಾನ್. ರೇಣುಕಾರಾಧ್ಯ ಅವರ ಮತ್ತು ಸಿದ್ದರಾಮನವರ ಕೆಲಸದಿಂದಾಗಿ ಇವತ್ತು ಆ ಮಕ್ಕಳಿಗೆ ರಿಪಬ್ಲಿಕ್ ಕನ್ನಡದ ವೇದಿಕೆಯಿಂದಾಗಿ ಅವರಿಗೆ ಇವತ್ತು ಒಂದು ಕಾಯಕಲ್ಪ ಸಿಕ್ಕಿದೆ. ಈ ಸುದ್ದಿ ನಿಮ್ಗೆ ಇಷ್ಟ ಆದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಆಮೇಲೆ ಬಳ್ಳಾರಿಯ ರಿಪೋರ್ಟರ್ ನಂಬರ್ ಸರ್ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವುದಾದ್ರೂ ಸಮಸ್ಯೆಗಳು ಯಾವುದಾದ್ರೂ ಸುದ್ದಿ ಇದ್ದಾಗ ಅವರ ಗಮನಕ್ಕೆ ತನ್ನಿ. ಓಕೆ, ಇಷ್ಟು ಅದ್ಭುತವಾದ ಸುದ್ದಿ ಆಗಿದೆ. 3 ವರ್ಷದಿಂದ ಯಾವ MLA ಮಾಡಿಲ್ಲ, ಯಾವ MP ಮಾಡಿಲ್ಲ,